ಕುಮಾರಸ್ವಾಮಿ ಹೇಳ್ತಾ ಇರೋದು ಈಗ ಕಾಂಗ್ರೆಸ್ ಅವರು ಟೀಕೆ ಮಾಡಿದ್ರು, ಅವ್ರು ಅಳ್ತಾರೆ ಬರ್ತಾರೆ ಅಂತ. ಆದ್ರೆ ಕಾಂಗ್ರೆಸ್ ಅವರಿಗೆ ಮನುಷ್ಯತ್ವನೇ ಇಲ್ಲ, ಮನುಷ್ಯತ್ವನೇ ಇಲ್ಲ, ಭಾವನೆಗಳಿಗೆ ಅವರು ಇಟ್ಕೊಡಲ್ಲ. ನನಗೆ ಭಾವನೆಗೆ ಅದಕ್ಕೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಬರೋದು ಎಲೆಕ್ಷನ್ ಟೈಮ್, ಜನರು ಹತ್ರಲ್ಲ. ಮಿಸ್ಟರ್ ಕುಮಾರಸ್ವಾಮಿ ಒಂದು ರಾಷ್ಟ್ರ ಧ್ವಜ ಹಾಸಕ್ಕೆ ನಿನ್ನ ಅವಧಿಯಲ್ಲಿ ರಾಮನಗರಕ್ಕೂ ಹೋಗಲಿಲ್ಲ, ಚನ್ನಪಟ್ಟಣಕ್ಕೂ ಹೋಗಲಿಲ್ಲ. ಒಂದು ಕನ್ನಡ ಬಾವುಟ ಹಾಸಲಿಕ್ಕೆ ನಿನ್ನ ಸಂವಿಧಾನದ ವ್ಯವಸ್ಥೆ ನಿನ್ನ ಜನ, ರಾಮನಗರ ಜನ, ಚನ್ನಪಟ್ಟಣ ಜನ ಇಬ್ಬರೂ ಸೇರಿ ನಿಮಗೆ ಆಯ್ಕೆ ಮಾಡಿ ಕಳ್ಕೊಂಡಿದ್ದಾರೆ. ಒಂದಿನ ಹೋಗಿ ನಿನ್ನ ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡಲಿಲ್ಲ, ಇಲ್ಲ ಕನ್ನಡ ಧ್ವಜಕ್ಕೆ ಗೌರವ ಕೊಡಲಿಲ್ಲ. ಇನ್ನು ಯಾವ್ದಾದ್ರು ಒಂದು ಗುರ್ತಾದಂತ ಕೆಲಸ ಚನ್ನಪಟ್ಟಣಕ್ಕೆ ನೀವು ಪ್ಲೀಸ್ ಪಾಯಿಂಟ್ ಔಟ್ ಮಾಡಬೇಕು. ಅವರು ತಮ್ಮ ಕಣ್ಣೀರನ್ನ ಲೇವಡಿ ಮಾಡಕ್ ಶುರು ಮಾಡಿದ್ದಾರೆ ಎಲ್ಲರೂ ಕೂಡ. ನೋಡಿ, ನಾನು ಕಣ್ಣಲ್ಲಿ ಹಲವಾರು ಬಾರಿ ಹಾಕಿದ್ದ ನೀರು. ಈಗ ನಾನು ಹಾಕಿರ್ತಕ್ಕಂಥದ್ದು ಜನಗಳ ಸಮಸ್ಯೆಗಳನ್ನು ನೋಡಿದಾಗ ಆ ನೋವಿಗೆ ಕಣ್ಣಲ್ಲಿ ನೀರು ಬಂದಿದೆ, ಹಲವಾರು ಬಾರಿ ಬಂದಿದೆ. ಈ ಚುನಾವಣೆಯಲ್ಲಿ ನಾನು ಕಣ್ಣಲ್ಲಿ ನೀರು ಹಾಕಿದ್ದೇನೆ. ಚುನಾವಣೆ ನಾವು ಕಣ್ಣಲ್ಲಿ ನೀರು ಹಾಕೋದು ಯಾವುದೋ ಒಂದು ಜನಗಳಲ್ಲಿ ಅನುಕಂಪ ಗಿಟ್ಟಿಸ್ಕೊಳ್ಳಿಕ್ಕಲ್ಲ. ಜನರ ಸಮಸ್ಯೆಗಳು ಕಂಡಾಗ ನಮ್ಮ ಹೃದಯದಲ್ಲಿ ಯಾವೊಂದು ಮಾತೃ ಹೃದಯ ಅಂತಕ್ಕಂಥದ್ದನ್ನು ಇಟ್ಕೊಂಡಿದ್ದೇವೆ, ಅದರಿಂದ ಕಣ್ಣಲ್ಲಿ ನೀರು ಬರೋದು. ಎಲ್ರಿಗೂ ಬರುತ್ತೆ ಕಣ್ಣಲ್ಲಿ ನೀರು. ಈಗ ಕೆಲವು ಕಟುಕರಿದ್ದಾರೆ ರಾಜಕಾರಣದಲ್ಲಿ, ಯಾವುದೇ ಭಯ ಭಕ್ತಿ ಇಲ್ಲ, ಅಂಥವ್ರ ಕಣ್ಣಲ್ಲಿ ನೀರು ಬರೋಕ್ಕೆ ಸಾಧ್ಯವಾ? ಅದರಿಂದ ಅವರವರ ಒಂದು ಭಾವನೆಗಳು, ಭಾವನಾತ್ಮಕವಾದಂಥ ಅವರ ಬದುಕು, ಅದರಿಂದ ಆ ಒಂದು ರೀತಿಯ ವಾತಾವರಣ ಬರ್ತದೆ. ಅವ್ರಿಗೆ ಕಣ್ಣೀರು ಬರ್ತದಪ್ಪ. ಹೃದಯ ಇಲ್ಲದ ಕಾಂಗ್ರೆಸ್ ಅವ್ರಿಗೆ, ಲೂಟಿಕೋರರ ಕಾಂಗ್ರೆಸ್ಗೆ ಕಣ್ಣೀರು ಬರಲ್ಲ. ಅದು ಬೇರೆಯವ್ರಿಗೆ ರಕ್ತ ಕಣ್ಣೀರು ಬರ್ಸೋಂತ ಕಾಂಗ್ರೆಸ್ ಅವರು ಜೀವನನೇ. ಅದರಿಂದ ಚುನಾವಣೆ ಕಣದಲ್ಲಿ ಇವರು ಕಣ್ಣೀರ್ ಹಾಕದಂತ ಒಂದೇ ಒಂದು ಘಟನೆಗೆ ಕಾಂಗ್ರೆಸ್ ಅವರು ಬೆದರೋಟಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಭಯಭೀತರ ಹೊಟ್ಟಿದ್ದಾರೆ. ಒಂದ್ ತೊಟ್ಟು ಕಣ್ಣೀರ್ಗೆ ಹಿಂಗ್ ಬೆದರ ಆತರ. ಇನ್ನ ದೇವೇಗೌಡರು ಬಂದ್ರೆ ಏನ್ ಕತೆ ಆತ. ರಕ್ತವನ್ನೇ ಏರಿಸುವಂತ ಕಾಂಗ್ರೆಸ್ ಅವರಿಗೆ ಕಣ್ಣೀರ್ ಬೆಲೆ ಅವ್ರಿಗೇನು ಗೊತ್ತಾಗಲ್ಲ ಅಂತ ಅನಿಸ್ತದೆ. ಅದರಿಂದ ಅದು ಪ್ರಾಮಾಣಿಕವಾಗಿ ಅವರ ನೋವನ್ನ ತೋಡ್ಕೊಂಡಿರೋದು. ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಾಮಾಣಿಕವಾಗಿ ನೋವನ್ನ ತೋಡ್ಕೊಂಡಿದ್ದಾರೆ. ನನಗೆ 2 ಚುನಾವಣೆಯಲ್ಲಿ ಆದಂತ ನೋವನ್ನ ತೋಡ್ಕೊಂಡಿದ್ದಾರೆ ಅಷ್ಟೇ. ಅವತ್ತು ನಮ್ಮ ಜೊತೆ ಅಲಯನ್ಸ್ ಇದ್ದಂತ ಕಾಂಗ್ರೆಸ್ ಅವರು ಹೇಗೆ ಬೆನ್ನಿಗೆ ಚೂರಿ ಹಾಕಿದ್ರು, ಮೋಸ ಮಾಡಿದ್ರು, ನಮ್ಮ ಕಣ್ಣಲ್ಲಿ ರಕ್ತ ಬರೆಸಿದ್ರು ಅನ್ನೋ ಮಾತನ್ನ ಹೇಳಿದ್ದಾರೆ ಅಷ್ಟೇ. ಈಗ ನಾವು ಮ್ಯಾಚ್ ಅಲ್ಲಿ ಜಸ್ಟ್ ಓಪನಿಂಗ್ ಬ್ಯಾಟ್ಸ್ಮನ್ ಕಳಿಸಿದ್ದೀರಷ್ಟೇ. ಇನ್ನು ರಾಹುಲ್ ದ್ರಾವಿಡ್ ಹೋದ್ರಲ್ಲ, ಅವರಲ್ಲ ಅಂತ ಬ್ಯಾಟ್ಸ್ಮನ್ಗಳಿದ್ದಾರೆ. ಇನ್ನು ಕೊಹ್ಲಿ ಎಲ್ಲ ಇದ್ದಾರೆ. ಅವರೆಲ್ಲ ಬಂದ್ರೆ ಇನ್ ಕಾಂಗ್ರೆಸ್ ಅವ್ರ ಕತೆ ಏನಾಗ್ತದೆ ಗೊತ್ತಿಲ್ಲ.